ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹ್ಯಾಪಿ ಗಣೇಶ ಚತುರ್ಥಿ ಫ್ರೆಂಡ್ಸ್. ಹಾಗೆ ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡುವಂಥ ಕಾಜು ಮೋದಕ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಆಗಿದೆ, ಬೇಗ ಕೆಲವೇ ಕ್ಷಣಗಳಲ್ಲಿ ಮಾಡ್ಕೊಬಹುದು. ಹೇಗಂತ ನೋಡೋಣ. ಗಣಪತಿ ಹಬ್ಬದಲ್ಲಿ ಕಂಪಲ್ಸರಿ ನಮ್ಮ ಮನೇಲಿ ಕಡುಬು ಇರಬೇಕು. ಕಡುಬು ಪಾನಕ ಹೇಗೆ ಮಾಡೋದು ಅಂತಲೂ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಮೋದಕ ಹೇಗೆ ಮಾಡ್ಕೊಳ್ತೀವಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂತಲೂ ಶೇರ್ ಮಾಡಿದ್ದೀನಿ. ಒಂದ್ಸರಿ ನೀವು ಅದನ್ನು ಚೆಕ್ ಮಾಡಿ ನೋಡಬಹುದು. ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು, ನಾನು ಗೋಡಂಬಿ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ನೀವು ಸಕ್ಕರೆ ಪುಡಿ ತೊಗೊಂಡ್ರೆ 1 ಕಪ್ಪಷ್ಟು ಗೋಡಂಬಿ ಪುಡಿಯನ್ನು ಉಪಯೋಗಿಸಿ. ಹಾಗೆ ನೀವು ಹಾಲು ಅಥವಾ ನೀರನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ಉಪಯೋಗಿಸ್ಬೋದು. ಒಂದು 5ರಿಂದ 6 ಸ್ಪೂನಷ್ಟು ಮಾತ್ರ ಉಪಯೋಗಿಸಿ. ಜಾಸ್ತಿ ಹಾಕಿದ್ರೆ ತುಂಬ ತೆಳ್ಳಗಾಗುತ್ತೆ. ಸ್ಟವ್ ಆನ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಡ್ತಾ ಇರಿ. ಆದಷ್ಟು ನೀವು ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಿ, ಆಗ ತಳ ಅಂಟದೇ ಇರುತ್ತೆ. ಮಿಕ್ಸ್ ಮಾಡಿಕೊಡ್ತಾ ಇದ್ದರೆ ಸ್ವಲ್ಪ ಅದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ತಿಕ್ಕಾಗ್ತಾ ಇರಬೇಕಾದ್ರೆ ನೀವು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಡ್ತಾ ಇರಿ. ಸ್ವಲ್ಪ ತಣ್ಣಗಾಗ್ತಾ ಅದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ನಿಮಗೇನೋ ತುಂಬ ತೆಳ್ಳಗಿದೆ, ಸ್ವಲ್ಪ ಗೋಡಂಬಿ ಪುಡಿ ಮಾಡಿ ಹಾಕಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಹಾಗೆ ನಾನು ಮೋಲ್ಡ್ಗೆ ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೀನಿ. ಒಂದು ಸರಿ ಹಚ್ಚಿದ್ರೆ ಸಾಕು. ತುಪ್ಪ ಸ್ಮೆಲ್ ಬರೋ ಕಾರಣ ಸ್ವಲ್ಪ ಮೊದಲನೇ ಸರಿ ಹಚ್ಕೊಂಡ್ರೆ ಸಾಕು. ಈ ವಿಡಿಯೋಲಿ ತೋರಿಸೋ ರೀತಿನೇ ಮಾಡಿಕೊಂಡ್ರೆ ನಿಮಗೆ ಮೋಲ್ಡಿಗೆ ಹಾಕಿ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಕರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣೋ ರೀತಿ ನಿಮಗೆ ಮೋದಕ ರೆಡಿ ಆಗುತ್ತೆ. ಮಕ್ಕಳ ಕೈ ಕೊಟ್ಟರು ಈಸಿಯಾಗಿ ಮಾಡಿಕೊಟ್ಬಿಡ್ತಾರೆ. ನನ್ನ ಮಕ್ಕಳೇ ಮಾಡ್ತಾ ಇದ್ದಾರೆ. ಹಾಗಾಗಿ ಈಸಿಯಾಗಿ ಬೇಗ ಮಾಡ್ಕೊಬಹುದು. ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ದೇವರಿಗೆ ಪ್ರಿಯವಾದಂಥ ಮೋದಕಗಳು ಬೇಗ ನೀವು 1 ದಿನ 2 ದಿನ ಮುಂಚೆ ಕೂಡ ನೀವು ಮಾಡಿಟ್ಕೊಂಡ್ರೆ ನೀವು ಬೇಕಾದರೆ ಒಂದು 15 ಡೇಸ್ 10 ಡೇಸ್ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಈಸಿ ಅಲ್ವಾ, ನೋಡ್ಬಹುದಲ್ವಾ. ನೀವು ಸಿಂಪಲಾಗಿ ಬೇಗ ಮಾಡ್ಕೊಬೋದು. ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ. ಮೊದಲನೇ ಸರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.